ತೊಗೊಂಬರ್ಬೇಕು. ನಮಸ್ಕಾರ ಸರ್. ಬರ್ರಿ ಸರ್ ಕುಂದ್ರಿ. ಅಯ್ಯ ಇವ್ರ ನಾನು ಬೇರೆ ಯಾರನ್ನಾರ ಅನ್ಕೊಂಡಿದ್ದೆ ಬಾರಿ. ಹ್ಞೂ ಲೇವ ನಾನು ಬೇರೆ ಯಾರ ಅಂತ ಅನ್ಕೊಂಡಿದ್ದೆ. ಚಲೋ ಆಯ್ತು ಬಿಡು ಯವ್ವ ಸರ್, ಚಲೋ ಅದಾರ ಇವರು. ಸರ್ ಬರ್ರಿ ಕುಂದ್ರು ಬರ್ರಿ. ಎಲ್ಲರೂ ಹವರ್ ಬಿಟ್ಟಾರ. ಯಾಕಂದ್ರೆ ನಾನು ಮನೆ ಹೇಳಿದಿಲ್ರಿ ನೀವ ಅಂತೇಳಿ, ಎಲ್ಲರಿಗೂ ಸರ್ಪ್ರೈಸ್ ಆಗಲಿ ಅಂತೇಳಿ ಏನು ಹೇಳಿದಿಲ್ಲ. ಕುಂದ್ರು ಬರ್ರಿ. ಕುಂಡ್ರಿ ಸರ್. ಏಯ್ ಮಕ ಮಕ ನೋಡ್ಕೊಂತ ನಿಂತಿಲ್ಲ, ಹೋಗ ಸ್ವಲ್ಪ ಚಾಪ ಮಾಡ್ಕೊಂಡ್ರು. ಒಂದಿಟ್ರೆ ಮಿಸ್ಗಿದ್ರೆ ನೀವು ಅವರೇ ಇಲ್ಲ ನೀವು. ಯಾಕ ಹೇಳಿದ್ರೆ ಏನಾಕಿತ್ತು, ನಾವು ಯಾವ ಊರಾರೋ ಏನೋ ಎತ್ತೋ ಹೆಂಗದಾರೋ ಏನೋ ಅಂತ ಯೋಚನೆ ಮಾಡಕತ್ತಿದ್ವಿ. ಸರ್ಪ್ರೈಸ್ ಆಗಿರ್ಲಿ ಅಂತ ಕರ್ಕೊಂಡ್ಬಂದಿನಿ. ಹೋಗ ಅತಿ ರೆಡಿ ಇಲ್ಲ. ರೆಡಿ ಆಗ್ಯಾರ ತಡಿ ಸರ್, ಚಾ ಮಾಡ್ಕೊಂಬರ್ತೇನೆ. ಬೇಡ ಮೇಡಮ್ ಅವ್ರಿ, ಇನ್ನೇ ಈಗ ಚಾ ಕುಡ್ದ ಬಂದೀನಿ. ಮೊದ್ಲೇಕ ಎಲ್ಲ ಶಾಸ್ತ್ರ ಮುಗಿಲ್ರಿ. ಬಾರಿ ನಿಮ್ಮ ಲಗ್ನದಾಗ ಇವರು ಸರ್ ಅಮ್ಮನ ಕೇಳಿದ್ರು ನನ್ನ ಮದುವೆ ಹಾಕಿರ ಅಂತೇಳಿ. ಅವ್ರು ಅವಾಗ ಮನಸ್ಸು ಮಾಡ್ಯಾರ ಬಂದು ಕುಡಿಯೋಣ. ಅವಾಗ ಅಮ್ಮ ಒಲ್ಲೆ ಅಂತಂದ್ರು. ನಾನು ಹೇಳಿದ್ದೆ ಅಮ್ಮ ಮದುವೆ ಯಾರು ಅಂತೇಳಿ, ಒಲ್ಲೆ ಅಂದರು. ಅಯ್ಯೋ ಚಲೋ ಆತು ಬಿಡ್ಲಿವ ಇವ್ರು ಸರ್ ಅಂದ್ರೆ ಕರೆ ಅಂದ್ರಲ್ಲ, ಭಾರಿ ಒಳ್ಳೆಯವ್ರು ಅದಾರ ಇವರು. ಹಿಂದೆ ಮುಂದೆ ನೋಡ್ಲಾರ್ದೆ ಇನ್ನೊಬ್ಬರಿಗೆ ಕೊಡೋದಕ್ಕಿನ್ನ ನಮಗೆ ಪರಿಚಯ ಇದ್ದಾರೆ, ಕೊಡೋದು ಬೇಯಿಸ್ಬಿಡು. ಹುಡುಗನ ಕಡೆದವ್ರು ಬಂದ್ರೆ ಸರಿ ಇಲ್ಲೇನಿಲ್ಲವ, ನೋಡುನು ಹುಡುಗ ಹೆಂಗದನಂತೆ. ಅಯ್ಯ ಇವ್ರ ನಾ ಯಾರನ್ನ ಅನ್ಕೊಂಡಿದ್ನಿ, ಬೇಯಿಸಿ ಆಯ್ತು ಬಿಡಿಯವ್ವ, ಚಲೋ ಅದಾರ ಇವರು. ನಮ್ಮಲ್ಲಪ್ಪ ಒಬ್ರು ಮುಂದೆ ಹೇಳಿಲ್ಲ ನೋಡು. ಎಲ್ಲರೂ ಅಲ್ಲ ಮಕ ಮಕ ನೋಡ್ಕೊಂತ ನಿಂತು ಬಿಟ್ರಲ್ಲ, ಹವರ್ ಬಿಟ್ರಿ ಹೆಂಗೆ. ನಾನು ಬೇಕಂತ ಹೇಳಿದ್ದಿಲ್ಲ ನಿಮಗೆ ಸರ್ ಅಂತೇಳಿ. ಸರ್ಪ್ರೈಸ್ ಆಗಿ ನೀವು ಇಲ್ಲಿ ಬಂದಾಗ ನೋಡಿದ್ರ ಅಂತೇಳಿ ನಾ ಸುಮ್ಮನೆ ಇದ್ದೆ. ಕರ್ಕೊಂಬರ್ರಿ ಅತ್ತೀನ. ನಿಂದ್ರ ಪಾರು, ನಾನು ಕರ್ಕೊಂಬರ್ತೀನಿ. ಅಯ್ಯೋ ನೀವಂತೇಳಿ ನನಗೆ ನಮ್ಮಲ್ಲಪ್ಪ ಏನು ಹೇಳೇ ಇಲ್ರಿ ಸರ. ನಮ್ಮ ಭಾಳ ಖುಷಿ ಹತ್ತುಗೊಳ್ರಿ. ಕೇಳಾಕ ಏನೈತಿ, ಎಲ್ಲ ಗೊತ್ತಿದ್ದು ಮಾತೈತಿ. ಹೆಂಗೋ ಏನು ಅಂತ ಚಿಂತೆ ಮಾಡಿದ್ದೀನಿ ರೀ ಸರ ನಾನು. ಅಂದಂಗೆ ನಿಮ್ಮ ಕಡೆದವರು ನನಗೂ ಬಂದು ಬಳಗ ಅಂತ ಹೇಳ್ತೇಳಿ ತುಂಬಾ ಬಳಗ ಐತ್ರಿ. ಆದ್ರೆ ಇವತ್ತಿನ ದಿನ ನನ್ನ ಕೂಡ ಯಾರು ಇಲ್ಲ. ಯಾಕಂದ್ರ ನನ್ನ ಅಂತಂಬ್ರು ಸಾಲಿ ಕಲಿಸಿದ್ಯಾ, ಓದಿಸಿದ್ಯಾ, ದೊಡ್ಡ ದೊಡ್ಡ ನೌಕರಿ ಕೊಡ್ಸಿದನ್ರಿ. ಈಗ ಎಲ್ಲರೂ ದೊಡ್ಡವರಾಗ್ಬಿಟ್ರು, ನೌಕರಿ ತಗೊಂಡು ತಮ್ಮ ಕಾಲ್ ಮೇಲೆ ನಿಂತಾರ. ಈಗ ನಂಗೂ ವಯಸ್ಸಾಗ್ಯಾವ, ಈಗ ನಾನು ಬೇಡಾಗಿ ಬಿಟ್ಟಿನ್ರಿ. ಹಿಂಗಾಗಿ ಯಾರು ನನ್ನ ಹಿಂದಿಲ್ರಿ. ಅದಕ್ಕೆ ನನಗೆ ಏನಂತಂದ್ರೆ ನನಗೂ ಒಂದು ಜೊತೆ ಬೇಕು ವಯಸ್ಸಾದ ಕಾಲಕ್ಕೆ ಅಂಥೇಳಿ ನಾನು ಮದುವೆ ಆಗೋ ವಿಚಾರ ಮಾಡಿದೀನಿ. ಚಲೋ ಆಯ್ತು ಬಿಡ್ರಿ ಸರ್, ನಮಗಂಕರು ಭಾಳ ಖುಷಿ ಆತ್ರಿ. ನಿಂತ್ಕೊಂಡ್ರಿ ಇಲ್ರಿ, ನೀವು ದೊಡ್ಡವ್ರು ಕೂಡ್ರಿ. ಅಯ್ಯೋ ಪರವಾಗಿಲ್ಲ ಬಿಡ್ರಿ. ಅಯ್ಯ ಇವ್ರ ಒಂದೇಟು ಹೇಳಿಲ್ಲ ನೀನು, ಬಿರಿಕಿ ಜಪ್ಪ ಮಲ್ಲಪ್ಪ ನೀನು. ಎತ್ತಿ ನೆಲ್ಲ ಚಂಡಿಟ್ಟಿ ಇಲ್ಬೇ ನೋಡು, ಹುಡುಗನ ಒಂದಿಟ್ಟು ನೋಡ್ಬ ಎತ್ತಿ. ಎಷ್ಟು ನಾಚ್ಕೊಳಕತ್ತಾರ ಗೋನ್ ಎತ್ತಿ ನೋಡ್ರಿ ದೊಡ್ಡಮ್ಮ. ಅಯ್ಯ ಇವನ ಮಾಸ್ತರ, ನಾ ಯಾರ ಅನ್ಕೊಂಡಿದ್ನು. ಅಯ್ಯ ಇವ್ರ ನಾ ಯಾರನ್ನ ಅನ್ಕೊಂಡಿದ್ನ್ಯಾ. ಅವ್ರ ಕಡೆ ಯಾರು ಇಲ್ಲ. ಪರವ ಉಡಿ ತುಂಬ ಅರೆ ಆಯ್ಕೆ ನಿಲ್ಲವ, ಉಡಿ ತುಂಬಂಗಿಲ್ಲ, ನೀ ತುಂಬೆ. ಹುಡುಗ ಹುಡುಗಿ ಒಬ್ರಿಗೊಬ್ರು ನೋಡ್ಕೊರಿ ಚಂದಾಗ. ವೈನಿ ನಾ ಯಾರನ್ನ ಮಾಡಿದ್ನ್ಯಾ ನೋಡ್ಕೊಳಕ ಅದೇನೈತಿ. ದಿನ ನೋಡ್ತೀವಿ ಅವ್ರ ಮಕಾನ. ಏನು ಇವತ್ತೇನು ಹೊಸಾದ್ ನೋಡೋದು. ನಿನ್ನ ಸುಮ್ಮಿರ್ಬೇ. ನಮ್ಮ ಅತ್ತಿ ಕಡ ಮುಡಿನ ನಿಮ್ಗೆ ಗೊತ್ತೈತಲ್ರಿ ಸರ್. ನನಗೆ ಇವ್ರು ಹಿಂಗತಿ ಇದ್ದಿದ್ದ ಭಾಳ ಇಷ್ಟ ಐತ್ರಿ. ನೋಡ್ರಿ, ನಾನು ನಿಮ್ಗೆ ಇಷ್ಟ ಆದ್ನೇ ಇಲ್ಲೋ ಹೇಳ್ಬಿಡ್ರಿ. ಇಷ್ಟ ಆದ್ನಿ ಅಂದ್ರೆ ಇವತ್ತ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಡೋಣ ಅಂತ. ಎತ್ತಿ ನಿನ್ನ ಅಭಿಪ್ರಾಯ ಹೇಳ ಸರ್. ಅಭಿಪ್ರಾಯ ಹೇಳಿದ್ರೆ ನಾ ಬ್ಯಾಡ ಅಂದ್ರೆ ಬಿಡ್ತೀರಾ. ಆದ್ರೆ ಒಂದು ಕಂಡೀಷನ್, ಅದೇನಂದ್ರೆ ಮತ್ತೆ ಅದಕ್ಕೆ ಒಪ್ಕೊಂತೀನಂದ್ರೆ ಲಗ್ನ ಹಾಕಿನ ನಾನು. ಅದೇನು ಹೇಳ್ರಿ, ನಿಮ್ಗೆಲ್ಲ ಕಂಡೀಷನ್ಗೂ ನಾನು ಒಪ್ಪಿಗೆ ಐತಿ. ನೋಡ್ರಿ ನಾ ಇರೋದ ಹಿಂಗೆ, ಮತ್ತು ಆದಾತು ಇದಾತು ಅನ್ನೋ ಹಂಗಿಲ್ಲ. ನನ್ನ 10 ಕಡೆ ಹಿರಿತನಕ್ಕೆ ಕರೀತಾರೆ. ಮತ್ತು ಅಲ್ಯಾಕೆ ಹೊಕ್ಕಿ ಇಲ್ಯಾಕೆ ಹೊಕ್ಕಿ ಅಂತೇಳಿ ನನಗೆ ನೀವು ಇದನ್ನ ತಾಳಿ ಕಟ್ಟಿಂದ ಮತ್ತು ನೀನು ನಾ ಹೇಳ್ದಂಗೆ ಕೇಳ್ಬೇಕು ಅಂತೇಳಿ ನಮಗೆ ನಿರ್ಬಂಧ ಹಾಕುವಂಗಿಲ್ಲ. ನಾ ಹಿರಿತನಕ್ಕೆ ಕರೆದು ಹೋಗೋಕೆ ಮಾಡೋಕೆ ಮತ್ತು ಲಗ್ನ ಆಗೈತೆ ಅಂತೇಳಿ ನಾನು ಮನೆಯಾಗ ಕುಂದ್ರೋಕೆ ಅಲ್ಲ. ನನಗೆ ಗೊತ್ತೈತಾಳ್ರಿ ನೀವು ಕಡಮಡಿ ಅಂತೇಳಿ. ಆಯ್ತು, ನನಗೇನು ಅದೇನಿಲ್ಲ. ನಿಮ್ಗೆ ಹೆಂಗೆ ಇಷ್ಟ ಬರ್ತೋ ಹಂಗೆ ತೀರ್ರಿ ನಮ್ಮ ಮನೆ ಆಗುತ್ತೆ. ಹಂಗಾರೆ ನಿನಗೂ ಒಪ್ಪಿಗೆ ಐತಿ ಎತ್ತಿ. ಹಂಗಂದ್ರೆ ಹೊಲ್ಗ ಉದ್ಸೆ ಬಿಡುದು. ಹಂಗಂದ್ರೆ ನನಗೆ ಆಡಂಬರದು ಮದುವೆ ಬೇಡ, ಸಿಂಪಲ್ಲಾಗಿ ಒಂದು ಗುಡಿಯಾಗ ತಾಳಿ ಕಟ್ಟಿದ್ರೆ ಸಾಕು. ನಾಳೆ ನಿಮ್ಮ ಮನೆಯವ್ರು ಬಂದು ಅದು ಯಾಕೆ ಇದು ಯಾಕೆ ಅನ್ನೋಂಗಿಲ್ಲ. ನಂದು ಏನಿದ್ರು ನೇರವಾಗಿ ಮಾತಾಡೋದು. ಮತ್ತು ನಾಳೆ ಅವ್ರಿಗೆ ಏನು ಅನ್ಬೇಡ ಇವ್ರಿಗೆ ಏನು ಅನ್ಬೇಡ ಅಂತ ಅನ್ನೋಕೆ ಹೋಗ್ಬೇಡ್ರಿ. ನಾನು ನೇರವಾಗಿ ಮಾತಾಡಕ್ಕೆ ಎಲ್ಲರಿಗೂ. ಆಯ್ತು ರೀ, ನಿಮ್ಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ರೀ. ಆಯ್ತಾ ಆಯ್ತು, ನೀವು ಹೇಳ್ದಂಗೆ ಸಿಂಪಲ್ ಆಗಿ ಮದುವೆ ಬೇಕಂದ್ರೆ ನೀವು ಮದುವೆಗೆ ಒಪ್ಕೊಂಡಿದ್ದ ನಾನು ಪುಣ್ಯ ರೀ. ಈಗ ಹೆಂಗೆ ಮಾಡೋದು? ಇನ್ನೇನು ಮಾಡೋಕ್ಕಾಗತ್ತಾ, ನಮ್ಮದು ಟೈಮ್ ಸರಿ ಇಲ್ಲ. ನೀ ಅಷ್ಟಾಗ್ಲಿ ಹೇಳಿದಿ ಯಾರಿಗೂ ಕಾರ್ ಕೊಡಬೇಡ್ರಿ ಅಂತೇಳಿ. ಏನೋ ಕ್ಲೋಸ್ ಫ್ರೆಂಡ್ ಅಂತೇಳಿ ಕೊಟ್ಟುಬಿಟ್ಟೆ. ಭಾಳ ತಪ್ಪು ಮಾಡಿಬಿಟ್ಟೆ ನಾನು. ನಿನ್ನ ಮಾತು ಕೇಳಬೇಕಿತ್ತು. ಆಗಿದ್ದಾಗ ಹೋಗೈತಿ. ಈಗ ಮುಂದೆ ಏನು ಮಾಡೋದು ವಿಚಾರ ಮಾಡಿರಿ. ದುಡ್ಡೆಲ್ಲ ದುಗ್ಗಾನೆಲ್ಲ 7.5 ಲಕ್ಷ ರೂಪಾಯಿ ಕೊಟ್ಟಿವೆ ಅದಕ್ಕೆ ಕಾರಿಗೆ. ಹೊಸ ಕಾರು ನನಗೇನು ಸಿಗೋದು ಡೌಟ ಅನಿಸ್ತತಿ. ಯಾಕಂದ್ರೆ ಈ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ, ಅವು ನಂಬರ್ ಪ್ಲೇಟು ಅವನ್ನ ಬದಲು ಮಾಡಿಕೊಂಡು ಅವನ್ನ ಮಾರಕ್ಕೆ ಕೊಟ್ಟುಬಿಡ್ತಾರೆ. ಅವು ಕಾರಿಗೆ ನಾವು ಕಲರ್ ಅದು ಚೇಂಜ್ ಮಾಡಿ ಮಾರಾಟ ಮಾಡಿಬಿಡ್ತಾರೆ ಅವರು ಬಂದಷ್ಟಕ್ಕೆ. ಅವ್ರಿಗೇನು
ಬಂದಷ್ಟು ಬಂತಪ್ಪ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಏನಾಗುತ್ತೋ ನೋಡ್ತೀನಿ. ನನಗೆ ಒಬ್ರು ಇನ್ಸ್ಪೆಕ್ಟರ್ ಪರಿಚಯ ಅದಾರ. ಹೋಗಿ ಅವ್ರು ಕೂಡ ಮಾತಾಡ್ತೀನಿ, ಒಂದು ಕಂಪ್ಲೇಂಟ್ನು ಕೊಡ್ತೀನಿ. ಏನಾಗುತ್ತಾ ಮುಂದಿನ ನೋಡೋಣ ಅಂತ. ಪಾಪ ಇನ್ನು ಎಷ್ಟೊತ್ತಾಗುತ್ತಾ? ಲಗು ಲಗು ಹೋಗು ನಡ್ರಿ. ದಡಪ್ಪ ಹೋಗು ನಡಿ. ಎಲ್ಲರೂ ತಯಾರಿಗೂ ನಮ್ಮ ಅವನು ತಯಾರಾಗಣ ನಡ್ರಿ ಹೋಗುಣ. ಅಯ್ಯೋ ದೇವ್ರಿ, ಈ ಹುಡುಗರು ಏನ್ರಿ ಹೇಳುದು ಈಗ? ಮನೆ ದೇವ್ರಿಗೆ ಹೊಕ್ಕಿವಂತೆ ಬೇರೆ ಅನ್ಕೊಂಡ್ಬಿಟ್ಟಿವಿ. ಇನ್ನು ದೇವಕ್ಕೆ ಏನು ಹೇಳೋದು? ಮಕ್ಕಳ ಮನಸ್ಸು ಮುಸುದಾಗತ್ತವ ಇವ. ಏನು ಮಾಡೋದನ್ನ ಅಂತೀನಿ ನಾನು. ದೇವ್ರು ಯಾಕೆ ನಮಗೆ ಇದ್ರ ಹಚ್ಚಿ ಕಾಡಕತ್ತದೇನ? ಅಲ್ಲ ಏನು ಕಡಿಮೆ ಮಾಡೀನಿ ವಾ ನಾನು? ವಾರ ವಾರ ಮನೆ ದೇವ್ರಿಗೆ ಉಪವಾಸ ಇರ್ತೀನಿ, ಎಲ್ಲ ಮಾಡ್ತೀನಿ. ಯಾಕೆ ಹಿಂಗತಿ ಆಗಿರ್ಬೇಕು? ದೇವ್ರು ಏನು ಮಾಡ್ಬೇಕು? ಕೊಟ್ಟಿದ್ದನ್ನ ಚಂದಾಗ ಇಟ್ಕೋಬೇಕು. ನಾವು ಮನುಷ್ಯರ ಅದಾರ. ಮೂರ್ಖತನ ಮಾಡಿದೆ, ಅದಕ್ಕೆ ಹೋತು. ನಂಬಿ ಒಬ್ರಿಗೆ ಕಾರ್ ಕೊಟ್ಬಿಟ್ನಲ್ಲ, ಅದಕ್ಕೆ ಇಂಥ ಪರಿಸ್ಥಿತಿ ಬಂತು ನನಗೆ. ಸುಮಿತ್ರಾ, ಅಯ್ಯೋ ದೇವಕ್ಕನು ಬಂದ್ಲವ್ರಿ. ಈ ದೇವಕ್ಕೆ ಏನಂತ ಹೇಳೋದು? ಇನ್ನೇನು ಮಾಡೋಕ್ಕಾಗತ್ತ? ಇದ್ದ ಹಕ್ಕಿಕತೆ ಹೇಳೋಣ. ಬಾರ ದೇವಕ್ಕ, ತಯಾರಾದ್ರೆ ಅಕ್ಕ ಹೋಗುಣ. ಕಾಕ ಸಾಕತ್ತವ ಸುಮಿತ್ರ. ಅವಳು ಎಲ್ಲ ದಗದ ಮಾಡಿದೆ, ಮತ್ತು ನೀ ಫೋನು ಹಚ್ಚಲಿಲ್ಲ. ಅದಕ್ಕೆ ಏನು ಅಂತಂತೇಳಿ ಬಂದೆ, ನೋಡ್ಕೊಂಡು ಹೋದ್ರಾತಂತಿ. ಅದು ನಮ್ಮ ಪೊಜುತಿ ಬಂದತ್ತೀವ, ಅದಕ್ಕೆ ಬಡಿವಾರ ಮಾಡ್ಕೊಂಡು ಸಡಗರ ಮಾಡ್ಕೊಂಡು ಅಡ್ಡಾಡಕತ್ತತಿ. ದೇವಕ್ಕ ಹೋಗ್ಬೇಕು ಅನ್ನೋದು ಇತ್ತವ. ಅದು ನಮ್ಮ ಗೆಳೆಯಾಗ ಕಾರ್ ಕೊಟ್ಟಿದ್ದೀನಿ ಬೇ. ಅಂದ್ರೆ ಅವ್ನು ಹಿಂತಿದ್ದು ಡೆಲಿವರಿ ಆಗಿತ್ತ, ಕರ್ಕೊಂಬರಕ್ಕೆ ಬೇಕಲಿ ಅಂತಂದಿದ್ದ. ಕೊಟ್ಟಿದ್ದೆ. ಅದು ಕಾರು ಮನೆ ಮುಂದೆ ನಿಂದಿಸಿದ್ನಂತ, ಅವ್ನು ಹಿಂತಿ ಮನೆ ಮುಂದೆ ಕಾರೇ ಇಲ್ಲಂತ. ಅದಕ್ಕೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟೀನಿ ನೋಡು. ಹಂಗಾರ ಕಾರ್ ಕಳ್ತನ ಆಗೈತಂದ್ರೆ ನನಗೆ ಯಾಕೆ ಡೌಟು. ನಾನು ಗಂಡು ಇವತ್ತು ಚೈನಿ ಚೆನ್ನಪ್ಪ ಇವನ್ನ ಎಲ್ಲಿ ಇವನ ಲಪ್ಟಾಯ್ಸಣ್ಣೇನ ತಡಿ ಮಾವನ ಮುಂದೆ ಹೇಳಿಬಿಡ್ತೀನಿ. ಯಾವುದಕ್ಕೂ ಒಂದು ಮಾತು ಹೇಳ್ಬೇಕು. ಮಾವರ ಎಂದು ಇಲ್ಲ ನಿಮ್ಮ ತಮ್ಮ ಆ ರೊಕ್ಕ ಕೊಡಕ್ಕೆ ಬಂದಿದ್ದ, ಕೈ ತುಂಬ ರೊಕ್ಕ ಅಂತ, ಇನ್ನೇನು ಕಡಿಮೆ ಇಲ್ಲ ಅಂತೇಳಿ ಅನ್ನಕತ್ತಿದ್ದ. ಏನು ಹಿರಿಯರು ಒಂದು ಕೊಳ್ಳಾಗ ಚೈನಾ ಹಾಕ್ಯಾನ ಬಂಗಾರದ್ದು, ಕೈ ತುಂಬ ಉಂಗುರ ಇಟ್ಟನ, ಏನು ರೊಕ್ಕ ಬೀಸ್ಕೊಳಕತ್ತಿದ್ನಪ್ಪ. ನನಗೆ ಯಾಕೋ ಒಂದು ತಟಗ ಸಂಶಯನ ಬರಾಕತ್ತೈತಿ ಮಾವ. ಏಕದಮ್ ಕೈ ಇವ್ಗೆ ರೊಕ್ಕ ಎಲ್ಲಿದ್ದ ಬಂದು ಅಂತ. ಎಲ್ಲಿ ನನ್ನ ಗಂಡನ ಹಂಗೇನು ಮಾಡ್ತಾನವ? ಹಾಗೆ ಎಲ್ಲಾರ ಇದು ಓಸಿ ಗೀಸಿ ಆಡಿರ್ಬೇಕು, ಅಲ್ಲೇ ರೊಕ್ಕ ಪಕ್ಕ ಬಂದಿರ್ಬೇಕು ನೋಡು. ಇಲ್ರಿ ಮಾವರ, ನಾನು ಅದನ್ನ ವಿಚಾರ ಮಾಡಿದೆ. ಓಸಿ ಗೀಸಿ ಆಡಿದೇನ ಅಂತೆ. ಓಸಿ ಆಡಕ್ಕೆ ಅಷ್ಟು ರೊಕ್ಕನ ಇದ್ದಿದ್ದಿಲ್ಲ ಬಿಡ್ರಿ. ನಾನು ರೊಕ್ಕನ ಕೊಡೋದು ಬಿಟ್ಟಿನಿ. ಗಿಡಕ್ಕೆ ಹಾರ್ಯಾರ್ಷ ಹುಬ್ಬು ಹಾರ್ಯಾರ್ಷ ಮಾತಾಡ್ತಾನೆ ರೀ ಮಾವರ. ಇನ್ನು ನಾ ಲಕ್ಷಾಧೀಶ್ವರ ಅಂತೇಳಿ ಅಂತ ಅನ್ನಕತ್ತಿದ್ದನ್ರಿ. ನನಗೆ ಯಾಕೆ ಸಂಶಯನ ಬರಕತ್ತತ್ರಿ ಮಾವರ. ಎಲ್ಲಿ ನಿಮ್ಮ ತಮ್ಮನ ಏನೋ ಹೊಡ್ತ ಮಾಡ್ಯಾನ ಅಂತೇಳಿ. ಯಾಕಂದ್ರೆ ನೀವು ಹೊಸ್ತಾಗಿ ಕಾರ್ ತಂದಾಗ ಮನ್ಯಾಗ ಕುಡಿದು ಆ ಕಾರ್ನ್ಯಾಗ ಹತ್ತಿ ಅಡ್ಡಾಡಕತ್ತಾನ ಮಗ. ಅವ್ನು ಸುಮ್ಮನೆ ಬಿಟ್ಟರು ಕೇಳು, ಅವ ಕಾರ್ನ್ಯಾಗ ಹತ್ತಿ ಅಡ್ಡಾಡಬಾರ್ದು, ಹಂಗತಿ ಮಾಡ್ತೀನಿ ಅಂತ ಅನ್ನಕತ್ತಿದ್ದ. ನನಗೆ ಯಾಕೆ ಸಂಶಯನ ಬರಕತ್ತತ್ರಿ ಮಾವರ. ನೋಡಿದ್ರಿಲ್ಲ ನಿಮ್ಮ ತಮ್ಮ ಎಷ್ಟು ಲಪುಟ ಲಪಂಗದನಂತೆ. ಪಾಪ ಸಣ್ಣ ಹುಡುಗಿ ಚಂದ್ರಿನ ಬೆಳಿಲ್ಲ. ಮತ್ತು ಕುಡಿದು ಬಂದಾಗ ಹಿಂಗೆಲ್ಲ ಮಾತಾಡೇನಂದ್ರೆ ಎಲ್ಲಿ ನಿಮ್ಮ ತಮ್ಮನ ಏನೋ ಒಗತ ಮಾಡ್ಯಾನ ಅಂತ ಅನ್ಸತಿ. ಮಾವರ ನೀವು ಒಂದಿಟ್ಟು ಬಂದು ಅಲ್ಲ ಯಾಡ್ರಿ. ತಾನ ಬಾಯಿ ಬಿಡ್ತಾನೆ ನೋಡಿ. ಈಗ ಕುಡ್ಕೊಂತ ಕುಂತಿದ್ದ. ಕುಡ್ದಾಗ ಬಾಯಿ ಬಿಡ್ತಾನ್ರಿ ಮಾವರ. ಒಂದಿಟ್ಟು ನಾ ಈಸ್ ಮಾಡಿ ಕೇಳ್ತೇನಂತ. ನೀವು ಮರಿ ನಿಂತ್ಕೊಂಡು ಕೇಳ್ಬರಿ. ಅವ ತೊಗೊಂಡಿದ್ದ ಕರೆ ಆತಂದ್ರೆ ಉಳ್ಸಾಡ್ ಒದ್ದು ಬಿಡ್ರಿ ಮಾವರ ಅವನ್ನ. ಹೌದ್ರಿ ದೇವ ಕೇಳೋದು ಬರೋಬ್ಬರಿ ಐತಿ. ನಡ್ರಿ ಮನೆಗೆ ಹೋಗುಣ. ಕೇಳೋಣ ನಡ್ರಿ. ಹಂಗಾರ ಕಾಕ ನಮ್ಮ ಕಾರ್ ತುಡು ಮಾಡ್ಯಾನ. ಹಂಗಾರ ಈಗ ಗುಡಿ ಹೋಗಂಗಿಲ್ಲ ನಾವು. ಶಾಲೆ ಎಲ್ಲಾರ ಮುಂದೆ ಹೇಳಿದ್ವಿ ನಮ್ಮ ದಡಪ್ಪನ ಕಾರ್ನಾಗ ಹತ್ತೋಕಿ ಅಂತೇಳಿ. ಅಲ್ಲ ಈಗ ಹೋಗುದು ಬ್ಯಾಡ ಅಂತಾರ. ನಮ್ದು ನಮಗೆ ಹತ್ತೈತಿ, ಇವಕ್ಕೊಂದು ಹತ್ತೈತಿ ನೋಡು. ಹೋಗ್ರಿ ಆಟ ಆಡ್ ಹೋರಿ. ಮತ್ತೆ ಗುಡಿಗೆ ಹೋಗೋಣಂತ. ಮೊದ್ಲೇಕ ಇದನ್ನ ಅರಸೋದು ಮಾಡ್ಕೊಂಡು ಹೋರಿ. ಇವತ್ತ ಯಾ ಗುಡಿ ಇಲ್ಲ ಗುಂಡಾರಿ ಇಲ್ಲ. ಹೋರಿ ಆಟ ಆಡ್ಕೊ ಹೋರಿ. ಮಾವರ ಹೆಂಗಾರ ಮಾಡಿ ಪತ್ತೆ ಮಾಡೋನು ಬರ್ರಿ. ಆ ರೊಕ್ಕ ಹಿಂಗ ಕುಡುದು ತಿಂದು ಹಿಂಗ ಹಾ ಮಾಡಿ ಹಿಂಗ ಧೂಳು ದುಪಾಟಿ ಮಾಡ್ತಾನ್ರಿ ನಿಮ್ಮ ತಮ್ಮ. ಅವ ಏನು ಮಾಡ್ಯಾನ ಅನ್ನೋದು ಬಾಯಿ ಬಿಡಿಸ್ಕೊಂಡು ಬರ್ರಿ.